ಎಲ್ಲ ನೀವು ಅಂಕಿತ್ ಅವರು ಕವರ್ ಮಾಡಿದ್ದಾರೆ, ನಮ್ಮ ಟೀಮು ಕವರ್ ಮಾಡಿದರೆ. ನಾನು ಏನು ಹೇಳಕ್ಕೆ ಬ್ಯಾಲೆನ್ಸೇ ಇಟ್ಟಿಲ್ಲ. ಆದರೂ ಕೂಡ ನಾನು ಮೊದಲನೇದಾಗಿ ಈಗ ನಮ್ಮ ಮನೆಯಲ್ಲಿ ಒಂದು ಪ್ರೋಗ್ರಾಮ್ ರೆಡಿ ಆಗ್ತಾ ಇದೆ. ಆ ಪ್ರೋಗ್ರಾಮನ್ನು ತಲುಪಿಸುವಂಥ ಆಮಂತ್ರಣ ಪತ್ರಿಕೆ ನಥಿಂಗ್ ಬಟ್ ಪ್ರೆಸ್. ಓಕೆನಾ? ಪ್ರೆಸ್ ಇಲ್ದಿದ್ದು ಏನೂ ಆಗಲ್ಲ. ಮತ್ತು ಪ್ರೆಸ್ ಜೊತೆ ಇನ್ನೊಬ್ರು ಬೇಕಾಗುತ್ತೆ. ಅವರು ಒಂದು ಸೇತುವೆ ಆಗಿ ನಮ್ಮ ಚಿತ್ರನ ಪ್ರೇಕ್ಷಕರಿಗೆ ತಲುಪಿಸುವಂಥ ಸೇತುವೆಯಾಗಿ ಮಾಡೋದು ನಮ್ಮ ಮುರಳೀಕೃಷ್ಣ ಸರು, ಶಾಲಿನಿ ಆರ್ಟ್ಸ್ ಕಡೆಯಿಂದ ಬಂದಿದ್ದಾರೆ. ಅವ್ರಿಗೂ ನಮ್ಮ RSP ಪ್ರೊಡಕ್ಷನ್ಸ್ ಕಡೆಯಿಂದ ತುಂಬ ಹೃದಯದ ವೆಲ್ಕಮ್ನ ಮಾಡ್ತಾ ಇದ್ದೀನಿ. ಪ್ರೆಸ್ಸು ಮತ್ತು ಡಿಸ್ಟ್ರಿಬ್ಯೂಟರ್ ಇಲ್ದಿದ್ದು ಏನೇನೂ ಮಾಡೋಕ್ಕಾಗೋದಿಲ್ಲ. ಅದರಲ್ಲೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಿತ್ರತಂಡದ ಮೇಲೆ ಇರಬೇಕು. ಇನ್ನೇನು ಬ್ಯಾಲೆನ್ಸ್ ಇಟ್ಟಿಲ್ಲ. ನಿಮ್ಮನೆ ಹೆಣ್ಮಗಳು ಮೊದಲನೇದಾಗಿ ಒಂದು ಚಿತ್ರನ ತಯಾರು ಮಾಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನೀವು ಕಾಪಾಡಬೇಕು, ಹರಿಸ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಿದ್ರೆ, ಎಲ್ಲ ಚಿತ್ರತಂಡಕ್ಕೂ ಒಬ್ಬೊಬ್ಬ PT ಮಾಸ್ಟರ್ ಇರ್ತಾರಂತೆ. ನಮ್ಮ RSP ಪ್ರೊಡಕ್ಷನ್ಸ್ PT ಮಾಸ್ಟರ್ ನಥಿಂಗ್ ಬಟ್ ನಾಗೇಂದ್ರ ಸರ್. ಎಲ್ಲರೂ ಯಾರಿಗೆ ಭಯ ಬೀಳ್ತಾರೆ? ಪ್ರೊಡ್ಯೂಸರ್ಗೆ ಭಯ ಬೀಳಲ್ಲ. ನಾಗೇಂದ್ರ ಸರ್ಗೆ ಭಯ ಬಿದ್ದಾದ್ರೂ ಎಲ್ಲ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗ್ದಿರ ನಾವು ಇಲ್ಲಿ ನಿಂತಿರೋದಕ್ಕೆ ನೇರ ಕಾರಣ ನಾಗೇಂದ್ರ ಸರ್. ಯಾವ ಲೆವೆಲಲ್ಲಿ ಕಾಂಟ್ಯಾಕ್ಟ್ಸ್ ಅಂತಂದರೆ, ನಿಮ್ಗೆ ಪ್ಯಾನ್ ಇಂಡಿಯಾ ಬೇಕಾ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಆ ಥರ PT ಮಾಸ್ಟರ್ ಎಲ್ಲ ಪ್ರೊಡಕ್ಷನ್ಸ್ ಹೌಸ್ಗಳು ಸಿಕ್ಕಿದ್ರೆ ನಮ್ಮ ಕನ್ನಡ ಚಲನಚಿತ್ರ ಯಾವ ಮಟ್ಟಕ್ಕಾದ್ರೂ ತಗೊಂಡು ಹೋಗ್ಬೋದು. ನಮ್ಮ ಮೋಕ್ಷೇಂದ್ರ ಸರ್ ಆಗಿರ್ಬೋದು, ಇವ್ರ ಬಗ್ಗೆ ಹೇಳೋಕ್ಕೆ ಆಗೋದಿಲ್ಲ. ಅವರೆಲ್ಲ ನೆಕ್ಸ್ಟ್ ಲೆವೆಲ್. ನಮ್ಮ ಎಲ್ಲ ಹಂತದಲ್ಲೂ ಕೂಡ ಹ್ಯಾಂಡ್ ಓವರ್ ಮಾಡ್ಕೊಂಡು ಬಂದಿದ್ದಾರೆ. ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ, ನನ್ನ ಚಿತ್ರತಂಡಕ್ಕೆ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಮುಖ್ಯ ಅತಿಥಿಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳು ಸರ್. ನಿಮ್ಮ ಆಶೀರ್ವಾದ, ಪ್ರೀತಿ, ವಿಶ್ವಾಸ ನಮ್ಮ ಮೇಲೆ ಸದಾ ಹೀಗೆ ಇರಬೇಕು. ಇದಕ್ಕೆ ಮತ್ತೆ ನನ್ನ ಹಿಂದೆ ನಥಿಂಗ್ ಬಟ್ ಲಕ್ಷ್ಮೀ ಹರೀಶ್ ಇಲ್ಲ. ಇದ್ರ ಹಿಂದೆ ಇನ್ನೂ ತುಂಬ ಜನ ಹೆಣ್ಮಕ್ಳು ಸಾಥ್ ಇದೆ, ಅವ್ರ ಆಶೀರ್ವಾದ ಇದೆ. ಈ ಒಂದು ಉಸಿರು ಚಿತ್ರ ಗೆದ್ದರೆ ನನ್ನ ಜೊತೆ ಆ ಹೆಣ್ಮಕ್ಳು ಕೂಡ ನೆಕ್ಸ್ಟ್ ಲೆವೆಲಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗಬೇಕು. ನಾವೆಲ್ಲ ಈಗ ಲಕ್ಷದಲ್ಲಿ ಮಾತಾಡಲ್ಲ, ಕೋಟಿಗಳಲ್ಲಿ ಅವರು ಮಾತಾಡಬೇಕು. ಅದ್ಬಿಟ್ಟು ಇದಕ್ಕೆಲ್ಲ ಕಾರಣ ನನ್ನ ತಾಯಿ, ನನ್ನ ತಂಗಿ, ನನ್ನ ಸಂಬಂಧಿಕರು, ನನ್ನ ಮಿತ್ರರು ನೇರ ಕಾರಣ. ಅವ್ರ ಆಶೀರ್ವಾದ ಇಲ್ದಿದ್ದು ನಾನು ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ನನ್ನ ತಾಯಿಗೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರನ ಹೇಳ್ತಾ ಇದ್ದೀನಿ. ನನ್ನ ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ RSP ಪ್ರೊಡಕ್ಷನ್ಸ್ ಮೇಲೆ ಇರಬೇಕು. ಇದೇ ಥರ ನಾವು 106 ಚಿತ್ರಗಳನ್ನ ನಮ್ಮ ಚಿತ್ರರಂಗ ತಂದು ನಮ್ಮ ಕನ್ನಡ ಚಲನಚಿತ್ರ ರಂಗನ್ನ ಎಲ್ಲರೂ ತಿರುಗಿ ನೋಡಬೇಕು. ಆ ಥರ ನಾವು ಬೆಳೆಸಲೇಬೇಕು. ಅದಕ್ಕೆ ಮೊದಲನೇ ಹೆಜ್ಜೆನೇ ಉಸಿರು. ಇದೇ ಆಗಸ್ಟ್ 29ನೇ ತಾರೀಕು ಕರ್ನಾಟಕದಾದ್ಯಂತ ತೆರೆ ಮೇಲೆ ಬರ್ತಾ ಇದೆ. ಶಾಲಿನಿ ಆರ್ಟ್ಸ್ ಜೊತೆಯಲ್ಲಿ ಇರಬೇಕಾದ್ರೆ ನಾವು ಇನ್ನೇನು ಭಯ ಬೀಳೋ ಅವಶ್ಯಕತೆ ಇಲ್ಲ. ನಮ್ಮ PT ಮಾಸ್ಟರ್, ಶಾಲಿನಿ ಆರ್ಟ್ಸ್ ಇಬ್ಬರು, ಮತ್ತು ಅದ್ರ ಜೊತೆ ನೀವು ಇಷ್ಟು ಜನ ಇದ್ದರೆ ಸಾಕು. ನಾವು ಆಲ್ಮೋಸ್ಟ್ ಬ್ಲ್ಯಾಕ್ ಬಸ್ಟರ್ ಇಟ್ಟು ನೆಕ್ಸ್ಟು ಸೆಲೆಬ್ರೇಷನ್ನ ಆರ್ಗನೈಸ್ ಮಾಡೋಣ. ಎಲ್ಲರೂ ಪಾರ್ಟಿ ಮಾಡೋಣ. ನಮ್ಮ ಕಡೆಯಿಂದ ಎಲ್ಲರಿಗೂ ಕಾಕ್ಟೇಲ್ ಪಾರ್ಟಿ ಕೊಡೋ ಥರ ಆಶೀರ್ವಾದ ಮಾಡಿ. ಅದೇ ಮೋಕ್ಷೇಂದ್ರ ಸರ್ ಅಂತ ಆ ಕಡೆ ನೋಡ್ತಾ ಇದ್ರಿ. ಮನು ಸರ್, ಮಂಜಣ್ಣ, ದೊಡ್ಡ ಲಿಸ್ಟ್ ಇದೆ ಹೆಸರುಗಳು. ಸರ್, ಹೆತ್ತವ್ರಿಗೆ ಹೆಗ್ಣ ಕೂಡ ಮುದ್ದೆ ಅಲ್ವಾ? ಆಡಿಯನ್ಸ್ ಆಗಿ ಬಂತಂದ್ರೆ ನಾನು ಇದರಲ್ಲಿ 99.9 ಫುಲ್ ಎಫರ್ಟ್ ಹಾಕಿದ್ದೀನಿ ಸರ್. ಫಲಾಫಲ ನಿಮಗೆ ಬಿಟ್ಟಿದ್ದು. ಇದರಲ್ಲಿ ಯಾವುದೇ ಹಂತದಲ್ಲೂ ಈಗ ಒಂದು ಬೇರೆ ಬೇರೆ ಎಲಿಮೆಂಟ್ಸಲ್ಲೂ ಕೂಡ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಫಲಾಫಲ ಭಗವಂತನಿಗೆ ಬಿಟ್ಟಂಗೆ ನಿಮ್ಗೆ ಬಿಡ್ತಾ ಇದ್ದೀನಿ ಸರ್, ಅಷ್ಟೇ. ಸರ್, ಈಗ ಒಂದು 50 ಥಿಯೇಟರ್ಸ್ ಬುಕ್ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಅದು ನೋಡಿಕೊಂಡು ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಪ್ಲ್ಯಾನ್ಸ್ ಇದೆ. ಆಲ್ಮೋಸ್ಟ್ ಆಲ್ ಮುರಳೀಕೃಷ್ಣ ಸರ್ ಎಲ್ಲ ಅದನ್ನು ಹ್ಯಾಂಡಲ್ ಮಾಡ್ಕೋತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಜಾಗರೂಕತೆಯಾಗಿ ಕೂಲಂಕುಷವಾಗಿ ನಮ್ಮನ್ನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಗೈಡೆನ್ಸ್ ಕೊಟ್ಕೊಂಡು ಕೈ ಹಿಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೆಲ್ಲ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ ಸರ್, ಅಷ್ಟೇ.